ಸೆಕೆಂಡ್ ಪಿ ಯು ಸಿ 2026 ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟ್ ಏಪ್ರಿಲ್ 7 ಅಂದರೆ ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ಬಂದಿತ್ತು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ನೀವೀಗ ರಿಸಲ್ಟ್ನ ಎಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕರ್ ರಿಸಲ್ಟ್ಸ್ ಅಂತ ಹಾಕಿದ್ರೆ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಇಲ್ಲೊಂದು ಪೇಜ್ ಬರುತ್ತೆ, ದಟ್ ಇಸ್ KERResults.nic.in. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ಇಲ್ಲಿ ರಿಸಲ್ಟ್ ಬರಬೇಕು. ನೋಡಿ, ಇಲ್ಲಿ CET ರಿಸಲ್ಟ್ ನೀವು ಎಕ್ಸಾಮ್ ಬರೆದ್ಮೇಲೆ ಇಲ್ಲಿ ಬರುತ್ತೆ, SSLC ರಿಸಲ್ಟ್ ಬಂದು ಇಲ್ಲಿ ಬರುತ್ತೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇಲ್ಲಿ ಬರುತ್ತೆ. ಸೊ ಆ್ಯಕ್ಚುಲಿ ನಿಮ್ಗೆ ಅಪ್ಡೇಟ್ ಮಾಡಿಲ್ಲ, ಬಟ್ ನಾಳೆ ಖಂಡಿತ ಇದನ್ನು ಚೇಂಜ್ ಮಾಡ್ತಾರೆ. ಓಕೆನಾ? ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಕಾಂಬಿನೇಷನ್ ಹಾಕಿದ್ರೆ ನಿಮ್ಮ ರಿಸಲ್ಟ್ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಚೆಕ್ ಯುವರ್ ರಿಸಲ್ಟ್. ಸೊ ಇವ್ಯಾಲ್ಯುವೇಷನ್ ಹೇಗೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ತುಂಬ ಕೇಳ್ತಾ ಇದ್ರಿ. ಮತ್ತು 95 ಮಾರ್ಕ್ಸ್ ಎಬೋ ಸ್ಕೋರ್ ಮಾಡಿದ್ರೆ ತುಂಬ ಮಾರ್ಕ್ಸ್ ಕಟ್ ಮಾಡ್ತಾರಾ? ಹಾಗೆಲ್ಲ ಏನು ಮಾಡೋದಿಲ್ಲ. ನೀವು ಕರೆಕ್ಟಾಗಿ ಬರೆದಿದ್ದರೆ ಯಾರೂ ಕೂಡ ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡೋದಿಲ್ಲ. ಓಕೆ, ಬೇಕು ಅಂತ ಅವ್ರಿಗೂ ಏನು ಇಷ್ಟ ಆಗಲ್ಲ ನಿಮ್ಮ ಮಾರ್ಕ್ಸ್ ಕಟ್ ಮಾಡಬೇಕು ಅಂತ. ನೀವು ಎಷ್ಟಕ್ಕೆ ಬರೆದಿದ್ದೀರೋ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ. ನೀವು ತುಂಬ ಕಡಿಮೆ ಬರೆದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಆಗಲಿ ಅಥವಾ ಜಾಸ್ತಿ ಬರೆದು ಮಾರ್ಕ್ಸ್ ಹೋಗುತ್ತೆ ಅನ್ನೋದಾಗಲಿ ಈ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನೀವು ಎಷ್ಟು ಬರೆದಿರೋ ಅಷ್ಟು ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ದಟ್ಸ್ ಹೌ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಟ್ರೈ ಟು ಕ್ಲಿಯರ್ ಯುವರ್ ಡೌಟ್ಸ್. ಸೊ ನಾಳೆ ನಿಮ್ಮ ರಿಸಲ್ಟ್ ಬರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.